ಹುಡುಗನ ವಯಸ್ಸು 35ರಿಂದ 40 ವರ್ಷ. ಅವನು ವ್ಯಾಪಾರಸ್ಥನಾಗಿದ್ದ, ಜೊತೆಗೆ ರೈತನಾಗಿದ್ದ. ಅವ್ರ ಮನೆಯಲ್ಲಿ ಸುಮಾರು ಇಲ್ಲಿಗೆ 3-4 ವರ್ಷದ ಹಿಂದೆಯಿಂದ ಜವರಾಯ ಅವ್ರ ಮನೆಯಲ್ಲೇ ವಾಸ ಆಗಿಬಿಟ್ಟಿದ್ದಾನೆ. ಅಂದರೆ ಅವ್ರ ತಾಯಿ ಅಟ್ಯಾಕ್ ಆಗಿ ಸತ್ತೋಯ್ತು. ಅವ್ರ ತಾಯಿ ಸತ್ತಂಥ ಒಂದು ಕಷ್ಟವನ್ನು ತಾಳಲಾರದೆ ಅವ್ರ ತಂಗಿ ಈ ಒಂದು 2-3 ವರ್ಷದ ಇಂಚು ಕಡೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ. 2-3 ವರ್ಷ ಆಗೈತಲ್ಲ ನಗಂಡ್ರೆ ಬೇಡ, ಒಂದು 5-6 ವರ್ಷ ಅಂತ ಇಟ್ಕೊಳ್ಳಿ, ಒಂದು ಅಂದಾಜು ಹೇಳಿರ್ತೀವಿ. ಅಷ್ಟರೊಳಗಡೆ ಈ ಒಂದು ಇನ್ಸಿಡೆಂಟ್ ನಡೀತು. ಅದಾದಮೇಲೆ ಅವರ ಒಂದು ಜಮೀನಿನ ವ್ಯಾಜ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗಿ ಯಾರೋ ಅನಾಮಿಕರು, ನಮ್ಮೂರಿಗೆ ಸಂಬಂಧಪಟ್ಟವರಲ್ಲ, ನಮ್ಮನ್ನು ಗೊತ್ತಿಲ್ಲದವರಲ್ಲ, ಅನಾಮಿಕರು ಬಂದು ಇವತ್ತು ಸುಮಾರು ಕಳ್ಳಂಬೆಳ್ಳದಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಅವ್ರದ್ದೊಂದು ಜಮೀನಿರುತ್ತೆ. ಕಳ್ಳಂಬೆಳ್ಳ ಕೆರೆಗೆ ಹೊಂದ್ಕೊಂಡ್ರಂತೆ. ಆ ದಡದಲ್ಲಿ ಬಂದು ಅವನು ಬಂದಂಥದ್ದನ್ನು ಹೋಗಿದ್ದಂಥದ್ದನ್ನು ಎಲ್ಲವನ್ನು ಅಬ್ಸರ್ವ್ ಮಾಡಿ ಸುಮಾರು 3 ದಿನಗಳಿಂದ ಅವರು ಬರೋದು, ದಾರಿನಲ್ಲಿ ಹೈವೇ ರೋಡಲ್ಲಿ ಕಾರ್ ನಿಲ್ಸ್ಕೊಳ್ಳೋದು, ಅವ್ನು ಹೋಗೋದು ಬರೋದು ಎಲ್ಲವನ್ನು ಪರೀಕ್ಷಣೆ ಮಾಡಿರ್ತಾರೆ, ಫಾಲೋ ಮಾಡಿದ್ದಾರೆ. ಫಾಲೋ ಮಾಡಿಬಿಟ್ಟು ಅವನನ್ನು ಈ ಟೈಮಿಗೆ ಬರೋದು ಹೋಗೋದು ನೋಡಿಬಿಟ್ಟು ನೆನ್ನೆ ಇಂಥ ಒಂದು ಕೃತ್ಯ ನಡೆದಿದೆ. ಈ ಮುಖಾಂತರವಾಗಿ ನಾನು ಏನು ರಾಜಕಾರಣಿಗಳಿದ್ದಾರೆ ಅಥವಾ ಏನು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರಿಗೆ ನಾನೊಂದು ಮನವಿಯನ್ನು ಮಾಡ್ತೀನಿ. ಏನಂತಂದರೆ, ನಾನು ಚಿಕ್ಕ ಹುಡುಗನಿಂದ ಕೇಳಿದ್ದೆ, ಎಲ್ಲೋ ಟಿ ವಿನಲ್ಲಿ, ಎಲ್ಲೋ ದುಬೈನಲ್ಲೋ ಬೆಂಗಳೂರಿನಲ್ಲೋ ಕೋಲ್ಕತ್ತಾದಲ್ಲೋ ಕೊಲೆ ಆಗಿದೆಯಂತೆ ಅವರೇ ಕೇಳೋದನ್ನು ನೋಡಿದ್ದೆ, ನಾನು ಕೇಳಿಸ್ಕೊಂಡಿದ್ದೆ ಅಷ್ಟೇ. ಬಟ್ ಇವತ್ತು ನನ್ನ ನಿಜ ಜೀವನದಲ್ಲಿ ಕೊಲೆಯಾಗಿರೋದನ್ನ ಕಣ್ಣಾರೆ ಕಂಡಿದ್ದೀನಿ. ಅಂದರೆ ಏನಾಗಿದೆ ಈ ಸಮಾಜಕ್ಕೆ ಅಂತಂದ್ರೆ, ಇವತ್ತಿನ ದಿನ ಎಲ್ಲ ಹಳ್ಳಿಗಳಲ್ಲಿ ಆತಂಕದ ಪರಿಸ್ಥಿತಿ. ಹೇಳ್ತೀನಿ 1 ಸೆಕೆಂಡ್ ಅದು ಪೂರ್ಣ ಹೇಳ್ತೀನಿ. ಆತಂಕದ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಯಾಕೆಂದ್ರೆ ನಾವೆಲ್ಲ ಕೇಳಿದ್ದಾನೆ ಕೊಲೆಯಾಗಿತ್ತು, ಏನೂ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ವಿ ಹಳ್ಳಿ ಜನ. ಇವತ್ತು ನಾವು ಕಣ್ಣಾರೆ ಕಂಡಿರೋದ್ರಿಂದ ತುಂಬ ಭಯವಾಗ್ತದೆ. ಅದರಲ್ಲೂ ನಾವು ಹೊಲ್ಮಾಳದಲ್ಲಿ ಒಂಟಿ ಮನೆಗಳನ್ನ ಕಟ್ಕೊಂಡಿದ್ದೀವಿ. ಒಂಟಿ ಮನೆಯಲ್ಲಿ ನಾವು ಜೀವಿಸೋದೇ ತುಂಬ ಕಷ್ಟ ಆಗ್ತಾಯಿದೆ. ಇಂಥ ಒಂದು ಸನ್ನಿವೇಶಗಳು ಕಂಡುಬಿಟ್ರೆ ನಾವು ಹೇಗಿರಬೇಕು, ನಮಗೆ ಪ್ರೊಟೆಕ್ಷನ್ ಕೊಡೋರು ಯಾರು, ನಮ್ಮನ್ನು ರಕ್ಷಣೆ ಮಾಡೋರು ಯಾರು, ನಮಗೆ ನಾವು ರಕ್ಷಣೆ ಮಾಡ್ಕೊಳಕ್ಕಾಗುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ನನ್ನ ಎದುರಿಗೆ ನಿಂತ್ಕೊಳ್ತಾ ಇದೆ. ಆದ್ದರಿಂದ ನಾನು ಮಾಧ್ಯಮ ವರ್ಗದವರಿಗೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಏನಂತಂದ್ರೆ ಏನು ಇನ್ಸಿಡೆಂಟ್ ನಡೆದಿದೆ ಅವನಿಗೆ ತಕ್ಕನಾದಂಥ ಶಿಕ್ಷೆ ಕೊಡಬೇಕು. ಮತ್ತು ಇಂಥ ಇನ್ಸಿಡೆಂಟ್ ನಡೆದ ಹಾಗೆ ಮರುಕಳಿಸಾದ ಹಾಗೆ ಶಿಕ್ಷೆಯನ್ನು ಕೊಡೋಂಥ ಒಂದು ವ್ಯವಸ್ಥೆಯನ್ನು ನಿಮ್ಮ ಮಾಧ್ಯಮದವರು ಇಲ್ಲಿಂದ ಡೆಲ್ಲಿವರೆಗೂ ಹೇಳ್ತೀನಿ ಸರ್. ಇಲ್ಲಿಂದ ಡೆಲ್ಲಿವರೆಗಾಗಲಿ ಈ ವಿಚಾರವನ್ನು ನೀವು ಕೊಂಡೊಯ್ದು ಇಲ್ಲಿಂದ PMಗಾಗಲಿ ಈ ವಿಚಾರ ಮುಟ್ಟಬೇಕು. ಆ ರೀತಿ ನೀವು ಒಂದು ವಿಚಾರವನ್ನು ಮಂಡನೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಇನ್ಸಿಡೆಂಟ್ ನಡೀತಂಥ ಒಂದು ಕ್ರಮವನ್ನು ಜರುಗಿಸ್ಬೇಕು. ಎಲ್ಲ ನೀವು ಸಹ ಕೈ ಜೋಡಿಸ್ತೀರ ಅಂತ ನಾನು ಭಾವಿಸ್ತೀನಿ. ಈ ಇನ್ಸಿಡೆಂಟ್ ಏನು ನಡೆದಿದೆ, ಯಾಕೆ ನಡೆದಿದೆ ಅಂದರೆ, ಸುಮಾರು ನನಗೆ ಗೊತ್ತಿರೋ ಮಾಹಿತಿ ಮಾತ್ರ ನಾನು ಹಂಚ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಇಷ್ಟಪಡ್ತೀನಿ. ಸುಮಾರು 8ರಿಂದ 9 ಗಂಟೆ ಒಳಗಡೆ ನಿನ್ನೆ 8ರಿಂದ 9 ಗಂಟೆ ಒಳಗಡೆ ಒಂದು ಇನ್ಸಿಡೆಂಟ್, ಏನು ಶೆಟ್ರು ಮೂರ್ತಪ್ಪನ ಮಗ ಮಧು ಅವರಿಂದ ಹಲ್ಲೆಯಾಗಿದೆ ಅಥವಾ ಗಲಾಟೆಯಾಗಿದೆ ಅನ್ನೋ ಒಂದು ವಿಚಾರ ಆ ದಾರಿ ಹೋಗರ ಬಾಯಲ್ಲಿ ಹರಡ್ತಾ ಇತ್ತು. ಆ ಒಂದು ದಾರಿ ಹೋಗಿನಲ್ಲಿ ನಾನು ಹೋಗ್ತಾ ಇದ್ದೆ. ಅಲ್ಲಿನ ಜನಗಳೆಲ್ಲ ಗುಂಪು ಕಟ್ಕೊಂಡು ಈ ವಿಚಾರವನ್ನು ಕೇಳಿರು. ನಾವು ತಿಳ್ಕೊಂಡು ನಮ್ಮ ಆಟ ಸ್ನೇಹಿತರೆಲ್ಲ ಇದ್ದರು, ಅವರೆಲ್ಲ ಹತ್ರ ಮಾತಾಡ್ಕೊಂಡು ನನ್ನ ಹೊಲ ಇಲ್ಲಿಂದ ಶನ್ಮಾತ್ಮ ದೇವಸ್ಥಾನದ ಹತ್ರ ಇದೆ 3 ಕಿಲೋಮೀಟ್ರ್ ದೂರದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ಸ್ಟೇಷನಿನ ಒಂದು ಪೊಲೀಸ್ ಜೀಪು ಅಲ್ಲಿ ಆದಾಯದರವಾಗಿ ನನಗೆ ಎದುರಾಯಿತು. ಅದು ಎದುರಾದಾಗ ಈ ಕೊಲೆಯಾಗಿರ್ತಕ್ಕಂಥ ಮಧುವನ್ನು ಗಾಡಿಯನ್ನು ತಗೊಂಡು ಒಬ್ಬ ಪೊಲೀಸ್ ಕಾನ್ಸ್ಟೇಬಲು ವಾಪಸ್ ಹೋದರು ಸ್ಟೇಷನ್ ಹತ್ರ. ಅದ ನಂತರ ನಾವು ನೇರವಾಗಿ ನಮ್ಮ ಹೊಲದ ಪಕ್ಕನೇ ಇರೋದ್ರಿಂದ ಆ ಒಂದು ಸ್ಪಾಟಿಗೆ ಹೋದೆ. ನಾನು ಸ್ಪಾಟ್ಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಏನೋ ವಿಚಾರ, ಏನೋ ಡಿಸ್ಕನೆಕ್ಷನ್ ಆಗಿಬಿಟ್ಟಿದೆ ವಿಚಾರ, ಏನೋ ಮಧುನೇ ಹೊಡೆದಿದ್ದಾನಂತೆ, ಮಧುಗೆ ಏನೂ ಆಗಿಲ್ವಂತೆ ಅನ್ನೋ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂತು. ನಾವು ಅದನ್ನು ನೋಡ್ಕೊಂಡು ನಾನು ವಾಪಸ್ ಹೋಗ್ತಾ ಇರಬೇಕಾದ್ರೆ ಆ ಶವ ಬಿದ್ದಿದ್ದಂಥ ತೋಟದ ಮಾಲೀಕ ನಾನು ಜೊತೆಲಿ ಹೋಗ್ತಾಯಿದ್ವಿ. ಅವನು ಈಗ ಇಲ್ಲಿ ಒಂದು ಸ್ವೆಟ್ರ್ ಬಿದ್ದಿದೆ ನೋಡು, ಇದು ಯಾರ್ದು ಅಂತ ನನ್ನನ್ನು ಮಾಲೀಕರು ಕೇಳ್ದಂಗಾಯಿತು. ನಾನು ಆಗ ಮಾಲೀಕ ಸ್ವೆಟ್ರನ್ನ ನೋಡಿದೆ, ಇದು ಮಧುದು ತಪ್ಪು ಬೇರೆದು ಇರಬೇಕು ಅಂತ ನೋಡಿದಾಗ ಅದರಿಂದ ಸುಮಾರು ಒಂದು 20 ಅಡಿ ದೂರದಲ್ಲಿ ಬಾಡಿ ಬಿದ್ದಿತ್ತು. ಹೌದು, ತೋಟದ ಬಾಡಿ ಬಿದ್ದಿತ್ತು. ಅದಾದಮೇಲೆ ನಾವು ಅದನ್ನೇನು ನೋಡದೆ ಮುಟ್ಟದೆ, ಅದು ನಿಖರವಾದ ಮಾಹಿತಿ ಕೊಡಬೇಕಂದ್ರೆ ಪೊಲೀಸ್ನವ್ರನ್ನೇ ಕೇಳಬೇಕು ಸರ್ ತಾವು. ಯಾಕೆಂದರೆ ನಮ್ಮನ್ನು ಸುಮಾರು ಒಂದು 50ರಿಂದ 100 ಅಡಿ ದೂರದಲ್ಲಿ ನಿಲ್ಲಿಸಿದ್ರು. ನಮ್ಮನ್ನು ಅವರ ಬಾಡಿ ಹತ್ರ ಬಿಟ್ಕೊಂಡಿರಲಿಲ್ಲ. ನಮ್ಮ ಊರಿನ ಗ್ರಾಮಸ್ಥರು 1-2-3 ಬಿಟ್ಕೊಂಡಿದ್ರು. ಅವ್ರನ್ನೇ ಕೇಳಿದ್ರೆ ಇದಕ್ಕೆ ಸರಿಯಾದ ಮಾಹಿತಿ ಸಿಗುತ್ತೆ. ನಾನು ದೂರ ನಿಂತಿದ್ದೆ, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಕಾರಣ ಏನೋ ಜಮೀನಿನ ವ್ಯಾಜ್ಯಕ್ಕೋಸ್ಕರವಾಗಿ ಇದು ಕೊಲೆಯಾಗಿದೆ ಅಂತಂದೇಳಿ ನಾನು ಕೇಳ್ಪಟ್ಟೆ. ಅಲ್ಲ, ಸಂಬಂಧಿಕರೇ ಅಲ್ಲ, ಇವರು ನಗಣರು ಹೇಳ್ಬೇಕು, ಅವರು ಸಂಬಂಧಿಕರೇ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಇಲ್ಲ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ತುಮಕೂರು ಬಾವಿಕಟ್ಟೆ ಕಲ್ಯಾಣ ಮಂಟಪದ ಪಕ್ಕದಲ್ಲಿ
ಈ ಒಂದು ಮರ್ಡರ್ ಆಗಿರ್ತಕ್ಕಂಥ ಮಧು ಅನ್ನೋರ್ದೊಂದು ಜಮೀನು ಇದೆಯಂತೆ, ಅದನ್ನು ಏನೋ ಲೀಸ್ಗೆ ಹಾಕಿದ್ರಂತೆ. ಆ ಲೀಸ್ಗೆ ಹಾಕಿಸ್ಕೊಂಡಿರೋನು ಇನ್ನೊಬ್ಬ ಯಾರೋ ಜಾಸ್ತಿ ಅಮೌಂಟಿಗೆ ಲೀಸ್ಗೆ ಹಾಕಿದ್ದಾನೆ. ಅವರಿಬ್ಬರ ಮಧ್ಯದಲ್ಲಿ ವ್ಯಾಜ್ಯ ಉಂಟಾಗಿ ಆ ಜಮೀನು ಮಧುನಂತೆ ಆಗಿ ಮಧು ಇನ್ನು ಕೊಡೋದಿಲ್ಲ ಅನ್ನೋ ಸ್ಟೇಜಿಗೆ ಹೋಗಿದ್ದಾನೆ. ಹಂಗೆ ಹೋದಾಗ ಅವರು ಈ ಒಂದು ಕೃತ್ಯವನ್ನು ಮಾಡಿ ಬಂದು ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಎಲ್ಲ ಮಾತಾಡಿಸಿ ಅವ್ರ ಅಪ್ಪನ್ನೇ ಕೇಳ್ಕೊಂಡು ಬಂದು ಇಂಥ ಕೃತ್ಯವನ್ನು ಮಾಡಿದ್ದಾರೆ. ನಿನ್ನೆ ಬಂದು ಆರೋಪಿಗಳು ಅವ್ರ ಮನೆಗೆ ಹೋಗಿದ್ರಂತ ಅಂತೆ ಸರ್. ನಾನು ನಿಖರವಾಗಿ ನಾನು ಕಣ್ಣಾರೆ ನೋಡಿಲ್ಲ, ನಾನು ಕಿವಿಯಾರೆ ಕೇಳಿರೋದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವರೇ ಹೇಳಿರೋದು, ಅವರೇ ಬಂದಿದ್ದರು, ಹೆಣ್ಣು ಕೊಡೋ ನೆಪದಲ್ಲಿ ನಮ್ಮನ್ನೆಲ್ಲ ನೋಡಿರು, ನಮ್ಮ ಜಮೀನೆಲ್ಲ ನೋಡಿರು ಅಂತ ಅವ್ರ ತಂದೆಯವರೇ ಹೇಳ್ಕೊಂತಿದ್ರು. ಅದು ಎಷ್ಟು ಸತ್ಯನೋ ಏನು ಕಥೆನೋ ಗೊತ್ತಿಲ್ಲ, ಯಾಕೆಂದರೆ ಅವ್ರಿಗೂ ವಯಸ್ಸು ಹೋಗಿದೆ, 60 ತುಂಬಿದೆ, ಮರುಳು ಇಲ್ಲ, ಗೊತ್ತಿದ್ದಲ್ಲೇ ಗೊತ್ತಿಲ್ಲದಲ್ಲೇ ಹೇಳಿರೋ ಅದು ಗೊತ್ತಿಲ್ಲ, ನಿಖರವಾದ ಮಾಹಿತಿ. ಆದರೂ ಈ ಒಂದು ಜನಕ್ಕೆ ಸಂದೇಶ ನಾನು ಏನು ಕೊಡಬಲ್ಲೆ ಅಂದರೆ, ಹಳ್ಳಿಗಾಡಿನ ಜನ ಭಯಭೀತರಾಗಿದ್ದಾರೆ. ನಾನು ಹೆಂಗಪ್ಪ ಒಂದು ದಾರಿನಲ್ಲಿ ಹೋಗೋದು, ಆಕಸ್ಮಿಕವಾಗಿ ನಿರ್ಜನ ಪ್ರದೇಶ ಅಂತಂದರೆ ನಾನು ಹೋಗ್ಲಿಕ್ಕೆ ನನಗೆ ಭಯ. ಯಾಕೆಂದರೆ ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇವತ್ತಿನ ಕಾನೂನು ಅಷ್ಟೊಂದು ದುಸ್ಥಿರವಾಗಿದೆ. ಹಂಗಾಗಿ ನಾನು ಗೃಹ ಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ರಾಜ್ಯದಲ್ಲಿ ಕಾನೂನು ಅನ್ನೋದು ಒಂದು ಸುಸ್ಥಿರವಾಗಿದ್ದಾಗ ಮಾತ್ರ ಇಂಥ ಅವಘಡಗಳು, ಇಂಥ ಅಪಘಾತಗಳು ಅಥವಾ ಇಂಥ ಕೊಲೆ ಬೆದರಿಕೆ ಇಂಥಗಳು ನಡೀಲಿಕ್ಕೆ ಇರಲಿಕ್ಕೆ ಸಾಧ್ಯವಾಗುತ್ತೆ. ಗೃಹ ಮಂತ್ರಿಗಳ ಗಮನಕ್ಕೆ ಇದು ಖಂಡಿತವಾಗಿ ನಾನು ನೀವು ಗೃಹ ಮಂತ್ರಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ಸೂಕ್ತವಾದಂಥ ಕ್ರಮ ತಗೊಂಡು ಜನರು ನಿರ್ಭೀತವಾಗಿ ವಾಸ ಮಾಡುವಂಥ ಒಂದು ಕಲ್ಪನೆಯನ್ನು ವ್ಯವಸ್ಥೆ ಮಾಡಿಕೊಡಬೇಕು ನೀವು.